ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಬೆಳಿಗ್ಗೆ 5:15ಗೆ ವಿಡಿಯೋ ಮಾಡ್ತಾ ಇರೋದು. ಮಕ್ಕಳ ಟಿಫಿನ್ ಬಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ಅಮ್ಮಂದ್ರಿಗೆ ಬೆಳಿಗ್ಗೆ ಏನು ಮಾಡಲಿ ಅಂತ ಅನಿಸುತ್ತೆ ಅಲ್ವಾ? ಸೊ ಬೆಳಿಗ್ಗೆ ಬೇಗ ಹೇಳ್ತೀವಿ, ಏನಾದರೂ ಪ್ರಿಪ್ರೇಷನ್ ಆಲ್ರೆಡಿ ಮಾಡ್ಕೊಂಡಿದ್ರಂತೂ ಆ ದಿನ ತುಂಬ ಚೆನ್ನಾಗಿ ಹೋಗುತ್ತೆ. ಒಮ್ಮೊಮ್ಮೆ ಏನಾಗುತ್ತೆ ಗೊತ್ತಾ, ರಾತ್ರಿಗೂ ಕೂಡ ನಾವು ಪ್ರಿಪೇರ್ ಆಗಿರೋದಿಲ್ಲ. ಬೆಳಿಗ್ಗೆ ಏನು ಮಾಡಲಿ ಅನ್ನೋ ಚಿಂತೆ ಇದ್ದರೆ ಕೆಲವೊಂದು ರೆಸಿಪಿಯನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸಿಂಪಲ್ ಆಗಿರುತ್ತೆ. ಇದೇ ರೀತಿ ರೆಸಿಪಿಯನ್ನು ಮುಂದೆ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತು ನನ್ನ ದಿನ ಕೂಡ ಹಾಗೆ ಆಗಿತ್ತು. ನಾನು ದಿನಾಲು ಬೆಳಿಗ್ಗೆ ಬೇಗ ಏಳೋದು 4 ಗಂಟೆ ಹಾಗೆ. ಇವತ್ತು ಸ್ವಲ್ಪ ಲೇಟ್ ಆಗಿತ್ತು. ಜೊತೆಗೆ ನಾನು ಗಡಿಬಿಡಿ ಆಗಿರುವಾಗ ಸ್ವಲ್ಪ ಬೇಗ ಮಾಡುವಂಥ ಕೆಲವೊಂದು ರೆಸಿಪಿಯನ್ನು ನೋಟ್ ಮಾಡಿಟ್ಕೊಂಡಿರ್ತೀನಿ. ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಒಂದೇ ಅಳತೆಯ ಗ್ಲಾಸಲ್ಲಿ 3 ಗ್ಲಾಸ್ ನೀರನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಅದೇ ಅಳತೆಯಲ್ಲಿ 2 ಗ್ಲಾಸ್ ರವೆ. ನೀರನ್ನು ಸ್ವಲ್ಪ ಉಪ್ಪು ಮತ್ತು ತುಪ್ಪದಲ್ಲಿ ಅದನ್ನು ಕುದಿಸ್ಕೊಳ್ಬೇಕು. ನಂತರ ಅದಕ್ಕೆ ರವಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರವಾನ ನೀರಿಗೆ ಹಾಕಿದಾಗ ಅದು ದಪ್ಪ ಆಗ್ತಾ ಬರುತ್ತೆ ಅಲ್ವಾ? ಸೊ ಹಾಗಾಗಿ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಬರಬೇಕು. ಇವಾಗ ನಾನು ಕಾಯಿ ತುರಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಬರುತ್ತೆ. ಸೊ ಕಾಯಿ ತುರಿಯನ್ನು ಹಾಕಿದ ಮೇಲೆ ಮತ್ತೊಮ್ಮೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ನಾನು ತಣ್ಣಗಾಗಲು ಬಿಡ್ತೀನಿ. ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿಕೊಳ್ಳುವಷ್ಟು ದಪ್ಪ ಆದರೆ ಸಾಕಾಗುತ್ತೆ. ಇನ್ನು ನಾವು ಮಕ್ಕಳಿಗೆ ಹೇಗಂತ ಹೇಳಿದರೆ, ಬೆಳಿಗ್ಗೆ ನಾವು ಏನಾದರೂ ಒಂದು ಸ್ಪೆಷಲ್ ಆಗಿ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ. ನಾರ್ಮಲ್ ಆಗಿ ಚಪಾತಿ, ಪಲ್ಯ, ಅನ್ನ, ಸಾಂಬಾರ್, ಅನ್ನದಲ್ಲಿ ಮಾಡುವಂಥ ಕೆಲವೊಂದು ಡಿಶ್ಗಳನ್ನು ಮಾಡ್ತಾ ಇರ್ತೀವಿ. ಅವಾಗವಾಗ ಸ್ವಲ್ಪ ಚೇಂಜಸನ್ನು ಮಾಡಿಕೊಡ್ಬೇಕಾಗತ್ತೆ. ಸೊ ಸ್ವಲ್ಪ ಇವಾಗ ನಾನು ಅದನ್ನು ನಾದ್ಕೊಂಡು ಉಂಡೆಯನ್ನಾಗಿ ಮಾಡ್ಕೊಳ್ತೀನಿ. ಇದೇ ರೀತಿಯಾಗಿ ಎಲ್ಲ ಉಂಡೆಗಳನ್ನು ಮಾಡಿಕೊಳ್ಬೇಕು. ಕೈಗೆ ಸ್ವಲ್ಪ ತುಪ್ಪವನ್ನು ಸವರಿ ಉಂಡೆಗಳನ್ನು ಮಾಡಿಕೊಂಡ್ರೆ ಕೈಗೆ ಅಂಟೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಆವಾಗಲೇ ಹೇಳಿದಾಗೆ ನಾವು ಮಕ್ಕಳು ಚಿಕ್ಕವರಿದ್ದಾಗಲೇ ಅವರಿಗೆ ಹೊಸ ಹೊಸ ರೆಸಿಪಿಗಳನ್ನು ಗುರುತು ಮಾಡಿಸಬೇಕು. ಜೊತೆಗೆ ಅವರಿಗೇನಾದರೂ ಮಾಡಿಕೊಟ್ಟಾಗ ಅಥವಾ ಅವ್ರ ಕೈಯಿಂದನೇ ಮಾಡಿಸಿದಾಗ ತುಂಬಾ ಇಷ್ಟಪಡ್ತಾರೆ. ಅವರಿಗೆ ಮೆಮೊರಿ ಆಗಿರುತ್ತೆ. ದೊಡ್ಡವರಾದಮೇಲೆ ನಾವು ಚಿಕ್ಕವರಿದ್ದಾಗ ಆ ರೀತಿ ತಿಂದಿದ್ವಿ, ಈ ರೀತಿ ತಿಂದಿದ್ವಿ ಅಂತ ಹೇಳಿ. ಇನ್ನು ಹೊರಗಿನ ಫುಡ್ಗಳಂತೂ ತಿನ್ನಲಿಕ್ಕೆ ತುಂಬ ಬೇಜಾರಾಗುತ್ತೆ. ಇವಾಗ ಮಕ್ಕಳಿಗೆ ಅದು ಇಷ್ಟ ಆದರೂ ಕೂಡ ಅದನ್ನು ನಾವು ಮನೆಯಲ್ಲೇ ಟ್ರೈ ಮಾಡ್ಬೋದು. ಸೊ ಇವಾಗ ಇದನ್ನು ಸ್ಟೀಮ್ ಮಾಡ್ಕೊಳ್ತೀನಿ. ಇಡ್ಲಿ ಪಾತ್ರೆಯಲ್ಲಿ ನಾನು ಇದನ್ನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ರೆಸಿಪಿಗಳು ನೋಡಲಿಕ್ಕೆ ನಮಗೆ ಮಾಡಲಿಕ್ಕೆ ಕಷ್ಟ ಅಂತ ಅನ್ನಿಸ್ಬೋದು. ಮಾಡಿದ ಮೇಲೆ ಏನೂ ಇಲ್ಲ, ತುಂಬಾ ಈಸಿಯಾಗಿರುತ್ತೆ. ಹಾಗೆ ಇನ್ನು ಮಾರ್ನಿಂಗ್ ಅಂತೂ ಅಮ್ಮಂದ್ರಿಗೆ ಟೈಮ್ ಸೇವ್ ಮಾಡೋದೇ ಒಂದು ಕೆಲಸ ಆಗಿಬಿಡುತ್ತೆ. ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಲಂಚ್, ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕು. ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಹಸ್ಬೆಂಡ್ಗೂ ಕೂಡ ರೆಡಿ ಮಾಡಬೇಕಾಗತ್ತೆ. ಸೊ ಮಕ್ಕಳು ತಿನ್ನೋದು, ಹಸ್ಬೆಂಡ್ ತಿನ್ನೋದಿಲ್ಲ. ಸೊ ತುಂಬ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ಬೋದು. ಸೊ ಇವಾಗ ನಾನು ಒಂದು ಕಡೆ ಅದನ್ನು ಸ್ಟೀಮ್ ಮಾಡಲಿಕ್ಕಿಟ್ಟು ಲಂಚ್ಗೆ ನಾನಿಲ್ಲಿ ಚಪಾತಿಯಿಂದ ಒಂದು ವೆರೈಟಿ ಡಿಶನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲು, 2 ರೀತಿಯಾಗಿ ಮಾಡ್ಬೋದು. ಖಾರ ತಿನ್ನೋ ಮಕ್ಕಳಿಗೆ ಖಾರದಲ್ಲಿ ಮಾಡ್ಬೋದು, ಸ್ವೀಟ್ ತಿನ್ನೋ ಮಕ್ಕಳಿಗೆ ಸ್ವೀಟಲ್ಲಿ ಮಾಡ್ಬೋದು. ಇಲ್ಲಿ ನಾನು ಚಪಾತಿ ಹಿಟ್ಟನ್ನು ಬೆಳಿಗ್ಗೆ ಎದ್ದ ತಕ್ಷಣವೇ ಕಲಿಸಿ ಇಟ್ಬಿಡ್ತೀನಿ. ಅದಕ್ಕೆ ಏನಾದರೂ ಪನ್ನೀರ್ ಸಬ್ಜಿ ಅಥವಾ ಬೇರೆ ಏನಾದರೂ ಪಲ್ಯಗಳನ್ನು ಮಾಡ್ತೀನಿ. ಮಕ್ಕಳಿಗೆ ಅಷ್ಟೇನೂ ಇಷ್ಟ ಆಗೋದಿಲ್ಲ, ಬಟ್ ಅದನ್ನು ಅಭ್ಯಾಸ ಮಾಡಿಸಲೇಬೇಕಾಗತ್ತೆ. ಸೊ ಒಮ್ಮೊಮ್ಮೆ ಯಾವುದು ಇಷ್ಟ ಆಗೋದಿಲ್ಲ ಅದನ್ನು ನಾವು ಮಾಡ್ತಾ ಮಾಡ್ತಾ ಅವರಿಗೆ ತನ್ನಷ್ಟಕ್ಕೆ ಇಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಂತ ಎಲ್ಲ ದಿನಾನೂ ಅದೇ ರೀತಿ ಮಾಡಿಕೊಡ್ಬೇಕಂತಿಲ್ಲ. ಒಮ್ಮೊಮ್ಮೆ ಈ ರೀತಿ ಕೂಡ ಸಿಂಪಲ್ಲಾಗಿ ಮಾಡ್ತೀನಿ. ಸೊ ಇದು ಟೈಮ್ ಸೇವ್ ಮಾಡುವಂಥದ್ದು, ಹಾಗೆ ಲೇಟಾಗಿ ಎದ್ದರೆ ಮಾಡುವಂತಹ ಒಂದೊಳ್ಳೆ ರೆಸಿಪಿ ಅಂತ ಹೇಳ್ಬೋದು. ನಾನಿವತ್ತು ಮಾಡ್ತಾ ಇರೋದು ಸ್ವೀಟಲ್ಲಿ, ಖಾರದಲ್ಲೂ ಕೂಡ ಮಾಡ್ಕೋಬೋದು. ಖಾರದಲ್ಲಿ ನಾನು ಮುಂದೆ ಶೇರ್ ಮಾಡ್ತೀನಿ. ಸ್ವೀಟಲ್ಲಿ ಸ್ವಲ್ಪ ಚಪಾತಿಯನ್ನು ಲಟ್ಟಿಸ್ಕೊಂಡು ಅದಕ್ಕೆ ತುಪ್ಪವನ್ನು ಸವರಿ ಅದಕ್ಕೆ ಬೆಲ್ಲ ಕೂಡ ಹಾಕಬೇಕು. ಬೆಲ್ಲ ಮತ್ತು ತುಪ್ಪ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದು ಮಧ್ಯದಲ್ಲಿ ಸೇರಿಸ್ಬಿಟ್ಟು ಫೋಲ್ಡ್ ಮಾಡಿ ಇವಾಗ ಚಪಾತಿಯಾಗಿ ಲಟ್ಟಿಸ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ಖಾರದಲ್ಲಿ ಮಾಡಬೇಕಾದ್ರೆ ಏನು ಮಾಡಬೇಕು ಗೊತ್ತಾ, ಅಚ್ಚ ಖಾರದ ಪೌಡರ್ ಮತ್ತು ತುಪ್ಪ ಇದೆಯಲ್ಲ, ಅದೆರಡನ್ನು ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು. ನಂತರ ಇದನ್ನು ಕೂಡ ಅದೇ ರೀತಿಯಾಗಿ ಮಾಡಬೇಕು. ಅದನ್ನು ನಾನು ಮುಂದೆ ಯಾವುದಾದ್ರೂ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನು ಬೆಳಗಿನ ದಿನ ಹೇಗಿರುತ್ತೆ ಅಂತ ಹೇಳಿದರೆ, ಒಂದಾದ್ಮೇಲೆ ಒಂದು ಕೆಲಸ ಇರುತ್ತೆ. ಆದರೂ ನಾನು ಕ್ಲೀನಿಂಗನ್ನು ಪೆಂಡಿಂಗ್ ಇಟ್ಕೊಳ್ಳಲ್ಲ. ಒಂದಾದ್ಮೇಲೆ ಒಂದೊಂದು ಕ್ಲೀನಿಂಗನ್ನು ಮಾಡ್ಕೊಳ್ತಾ ಹೋಗ್ತೀನಿ. ಆವಾಗ ಟೈಮ್ ಕೂಡ ಸೇವ್ ಆಗಿಬಿಡುತ್ತೆ. ಇನ್ನು ಮೆಸ್ಸಿ ಅಂತ ಕೂಡ ಫೀಲ್ ಆಗೋದಿಲ್ಲ. ಈ ಕಡೆ ಇದು ಸ್ಟೀಮ್ ಆಯಿತು. ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಬೇಕು. ಒಗ್ಗರಣೆ ಸ್ವಲ್ಪ ಸಿಂಪಲ್ ಆಗಿರುತ್ತೆ. ಸೊ ಹಾಗೆ ನಾನಿಲ್ಲಿ
ಸ್ವಲ್ಪ ಅದನ್ನು ತಣ್ಣಗಾಗಲು ಬಿಡ್ತೀನಿ. ತುಂಬ ಬಿಸಿಯಾಗಿತ್ತು, ಜೊತೆಗೆ ಸ್ವಲ್ಪ ಡ್ರೈ ಆಗಬೇಕು. ಹಾಗೆ ನಾನಿವಾಗ ಟಿಫಿನ್ ಬಾಕ್ಸ್ಗೆ ಸ್ವಲ್ಪ ಹಣ್ಣನ್ನು ಕೂಡ ಕೊಟ್ಟು ಕಳಿಸೋದ್ರಿಂದ ಅದನ್ನು ಕೂಡ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡು ಚಪಾತಿಯನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಲ್ಲದೆ ನಾವು ನಮಗೋಸ್ಕರ ಸ್ವಲ್ಪ ರಾಗಿ ದೋಸೆ, ಓಟ್ಸ್ ದೋಸೆ ಎಲ್ಲ ಮಾಡ್ಕೊಳ್ತೀನಿ ಸೈಡಲ್ಲಿ. ಬಟ್ ಅದನ್ನು ಶೇರ್ ಮಾಡಿಲ್ಲ, ಅದು ಕೂಡ ಇನ್ನೊಮ್ಮೆ ಶೇರ್ ಮಾಡ್ತೀನಿ. ಹಾಗೆ ನಾನು 5:30ಗೆ ಅಡುಗೆ ಮನೆಗೆ ಬಂದಿದ್ದೆ. 6:15 ಒಳಗಡೆ ಇದೆಲ್ಲ ಕೂಡ ಮಾಡಿ ಹೊರಗಡೆ ಬಂದುಬಿಡ್ತೀನಿ. ಯಾಕಂತ ಹೇಳಿದರೆ ಮಕ್ಕಳನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ಇನ್ನು ಚಪಾತಿ ಎಲ್ಲ ಆದಮೇಲೆ ಸ್ವಲ್ಪ ತುಪ್ಪವನ್ನು ಈ ರೀತಿ ಸವರಿ ಕೊಡಿ. ತುಪ್ಪವನ್ನು ಫ್ರೈ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆ ತುಪ್ಪವನ್ನು ಹಾಕೋದ್ರಿಂದ ಚಪಾತಿ ಕೂಡ ತುಂಬ ಸಾಫ್ಟಾಗಿ ಇರುತ್ತೆ. ಸೊ ಈ ರೀತಿ ಕಟ್ ಮಾಡಿ ಕೊಡ್ತಾ ಇರ್ತೀನಿ. ಮಕ್ಕಳಿಗೆ ಹೇಗೆ ಗೊತ್ತಾ, ಹಾಗೆ ಕೊಡೋದು ಅಥವಾ ಒಟ್ರಾಶಿ ಹಾಕಿ ಕೊಟ್ಟಾಗ ಅವರಿಗೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಕಟ್ ಮಾಡೋದು ಅಥವಾ ಡಿಫ್ರೆಂಟಾಗಿ ಯಾವುದಾದ್ರೂ ಕವರ್ಗೆ ಹಾಕ್ಕೊಡೋದು, ಆ ರೀತಿ ಎಲ್ಲ ಮಾಡಿದಾಗ ಅವರು ಇಷ್ಟಪಟ್ಟು ತಿಂತಾರೆ. ಏನು ಗೊತ್ತಾ, ನಾವು ಅಡುಗೆ ಮಾಡಬೇಕಾದ್ರೆ ಎಲ್ಲ ದಿನವೂ ರುಚಿಯಾಗಿರುವಂಥ ಅಡುಗೆ ಇರೋದಿಲ್ಲ. ಒಮ್ಮೊಮ್ಮೆ ಚಟ್ನಿ ಪುಡಿ ಕೂಡ ಇರುತ್ತೆ, ಏನಾದರೂ ಸಿಂಪಲ್ ಸಾಂಬಾರು ಕೂಡ ಇರುತ್ತೆ. ಬಟ್ ನಾವು ಅವರಿಗೆ ಹಾಕಬೇಕಾದ್ರೆ, ಊಟಕ್ಕೆ ಹಾಕಬೇಕಾದ್ರೆ ಪ್ರೆಸೆಂಟೇಷನ್ನ ತುಂಬ ಚೆನ್ನಾಗಿ ಮಾಡಿದ್ರಾಯಿತು. ಆವಾಗಲೇ ಆ ಅಡುಗೆಗೂ ಕೂಡ ಒಂದೊಳ್ಳೆ ಟೇಸ್ಟ್ ಬರುತ್ತೆ. ಇವಾಗ ಚಟ್ನಿ ಸಾಂಬಾರು ಎರಡೇ ಇದ್ದರೆ ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ, ಹಪ್ಪಳ, ಆ ರೀತಿ ಎಲ್ಲ ಸೈಡ್ ಡಿಶನ್ನೆಲ್ಲ ಹಾಕಿ ಡೆಕೋರ್ ಮಾಡಿಕೊಡೋದ್ರಿಂದ ಊಟ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಫೀಲ್ ಕೊಡುತ್ತೆ. ಇವಾಗ ನಾನು ಒಗ್ಗರಣೆಗೆ ನಾನೇನು ಮಾಡ್ತೀನಿ ಅಂತ ಹೇಳಿದರೆ, ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಜೀರಿಗೆಯನ್ನು ಹಾಕಿ, ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ರವಾ ಬಾಲ್ ಇದೆಯಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಸೊ ಅದನ್ನು ಕೂಡ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾದ್ರೆ ಖಾರಕ್ಕೆ ನಾನಿಲ್ಲಿ ಪೆರಿ ಪೆರಿ ಮಸಾಲವನ್ನು ಹಾಕ್ತಾ ಇದ್ದೀನಿ. ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಅದರ ಬದಲಿಗೆ ಖಾರದ ಪುಡಿ, ಬೇರೆ ಯಾವುದಾದ್ರೂ ಮಸಾಲ ಹಾಕ್ಕೊಳ್ಬೋದು. ಹಾಗೆ ನಾನಿಲ್ಲಿ ಟೊಮೆಟೊ ಕೆಚಪ್ ಕೂಡ ಹಾಕ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಸ್ವಲ್ಪ ಹುಳುಳಿ ಸ್ವೀಟಾಗಿ ತುಂಬ ಚೆನ್ನಾಗಿ ಇರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗಿಬಿಡುತ್ತೆ. ಚೆನ್ನಾಗಿ ಇದೇ ರೀತಿಯಾಗಿ ಇದನ್ನು ಫ್ರೈ ಮಾಡಿದರೆ ಇದೊಂದು ಲಂಚ್ ಅಥವಾ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಟ್ರೈ ಮಾಡಿ. ಯಾವತ್ತೂ ಅಷ್ಟೇ, ನಾವೇನಾದರೂ ಒಂದು ಟ್ರೈ ಮಾಡಿದಾಗಲೇ ಅದರ ಟೇಸ್ಟ್ ಗೊತ್ತಾಗೋದು, ನೋಡಿದರೆ ಅಷ್ಟೊಂದೇನು ಗೊತ್ತಾಗಲ್ಲ. ಆಗಲೇ ಟೈಮ್ ಬಂದು 6:15 ಆಯಿತು. ಯಾವಾಗಲೂ ಅಷ್ಟೇ, ನನ್ನ ಟೈಮ್ ಬಂದು 6:15ಗೆ ಎಂಡ್ ಆಗಲೇಬೇಕು. ಯಾಕಂತ ಹೇಳಿದರೆ 7 o'clockಗೆ ಮನೆಯಿಂದ ಹೊರಡಬೇಕಾಗತ್ತೆ. ಮಕ್ಕಳನ್ನು ರೆಡಿ ಮಾಡ್ಕೊಳ್ಬೇಕು. ಸೊ ಮಕ್ಕಳನ್ನು ರೆಡಿ ಮಾಡೋದಂದರೆ ಅದ್ವಿನ್ ಹಾಗೆ ರೆಡಿ ಆಗ್ತಾನೆ, ಆರ್ನನ ರೆಡಿ ಮಾಡಬೇಕಾಗತ್ತೆ. ಸೊ ಅಲ್ಲಿಗೂ ಕೂಡ ನಾವು ಟೈಮ್ ಕೂಡ ಕೊಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಅವರನ್ನು ಏಳಿಸ್ಬಿಟ್ಟು ಈ ಕಡೆ ಟಿಫಿನ್ಗೆಲ್ಲ ರೆಡಿ ಮಾಡ್ಕೊಳ್ತೀನಿ. ಇನ್ನು ಟಿಫಿನ್ ಬಾಕ್ಸ್ ಬಗ್ಗೆ ತುಂಬ ಸಾರಿ ಹೇಳಿದೆ. ಈ ನಡುವೆ ಏನಾಗುತ್ತಿದೆ ಗೊತ್ತಾ, ದೊಡ್ಡ ಟಿಫಿನ್ ಬಾಕ್ಸು, ಬೇರೆ ಟಿಫಿನ್ ಬಾಕ್ಸ್ ಎಲ್ಲ ಯೂಸ್ ಮಾಡಿ ನೋಡಿದ್ದೀನಿ. ಇದು ಸ್ವಲ್ಪ ಲೈಟ್ ವೆಯ್ಟ್ ಆಗಿ ಜಾಗ ಕೂಡ ಸೇವ್ ಆಗುತ್ತೆ, ವಾಶ್ ಮಾಡಲಿಕ್ಕೂ ಕೂಡ ಟೈಮ್ ಸೇವ್ ಆಗುತ್ತೆ, ಮಕ್ಕಳಿಗೆ ಟಿಫಿನ್ ಹಾಕಲಿಕ್ಕೂ ಕೂಡ ತುಂಬ ಖುಷಿ ಅನಿಸುತ್ತೆ, ಯಾವುದೇ ಲೀಕೇಜ್ ಬರೋದಿಲ್ಲ. ಹಾಗೆ ನನಗೆ ಈ ನಡುವೆ ಇಷ್ಟ ಆಗ್ತಾ ಇರೋದೇನು ಗೊತ್ತಾ, ಸಣ್ಣ ಪಾತ್ರೆಗಳು, ಬೇಕಾಗುವಷ್ಟೇ ಪಾತ್ರೆಗಳನ್ನೆಲ್ಲ ಮಾಡಿಕೊಂಡು ಬೇಗ ಕೆಲಸ ಮಾಡಲಿಕ್ಕೆ ಗ್ರಾಸರಿಯನ್ನು ಸ್ಟೋರ್ ಮಾಡೋದು, ಅದೆಲ್ಲ ಕೂಡ ಮಾಡಿದ್ರಿಂದ ತುಂಬಾ ಕೆಲಸ ಈಸಿ ಅಂತ ಫೀಲ್ ಆಗುತ್ತೆ. ಪಟಾಫಟ್ ಅಂತ ಮಾಡಿ ಟೈಮನ್ನು ಸೇವ್ ಮಾಡಲಿಕ್ಕಾಗುತ್ತೆ. ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಇವತ್ತೊಂದು ಸ್ಪೆಷಲ್ ಡೇ ಏನಂತ ಹೇಳಿದರೆ, ಇವತ್ತು ಗುರು ಪೂರ್ಣಿಮಾ. ಇನ್ನು ಯಾವಾಗಲೂ ಆರ್ನ ಏನು ಮಾಡ್ತಾಳೆ ಗೊತ್ತಾ, ಸ್ಕೂಲ್ಗೆ ಹೋಗಬೇಕಾದ್ರೆ ಹೂವನ್ನು ತೆಗೆದುಕೊಂಡು ಹೋಗ್ತಾಳೆ. ಇವತ್ತಂತೂ ಸ್ಪೆಷಲ್ ಡೇ, ಹೂ ತೆಗೆದುಕೊಂಡು ಹೋಗಲೇಬೇಕಲ್ವಾ. ಸೊ ಹಾಗಾಗಿ ಅದನ್ನು ಇಟ್ಕೊಂಡು ಟೀಚರ್ಗೆ ಕೊಡೋದಂತೆ. ಇನ್ನು ಇಲ್ಲಿಂದ ಹೋಗಬೇಕಾದ್ರೆ ತುಂಬ ದೂರ ಇರೋದ್ರಿಂದ ಸ್ಕೂಲು, ಹೂಗು ಒಮ್ಮೊಮ್ಮೆ ಹಾಳಾಗ್ಬಿಡತ್ತೆ, ಆದರೂ ಕೂಡ ತೆಗೆದುಕೊಂಡು ಹೋಗ್ತಾಳೆ. ಇನ್ನು ಮನೆಗೆ ಬಂದು ಕ್ಲೀನಿಂಗ್ ಎಲ್ಲ ಆಯಿತು. ಇದು ನಿನ್ನೆ ರಾತ್ರಿ ತೆಗೆದಿರುವಂಥ ಒಂದು ಸಣ್ಣ ಕ್ಲಿಪ್ಪು. ಏನಂತ ಹೇಳಿದರೆ, ನಿನ್ನೆ ನಾವು ಮಾರ್ಕೆಟ್ಗೆ ಹೋಗಬೇಕಾದ್ರೆ ಒಂದಿಷ್ಟು ನುಗ್ಗೆ ಸೊಪ್ಪನ್ನು ನೋಡಿದ್ದೆ. ಅದರಿಂದ ಒಂದು ರೆಸಿಪಿಯನ್ನು ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೀನಿ. ಇನ್ನು ಪೇಟೆ ಬದಿಯಲ್ಲಿ ಇದೆಲ್ಲ ಸಿಗೋದು ಅಪರೂಪ ಆಯಿತಾ. ಇನ್ನು ಹಳ್ಳಿ ಕಡೆಯಲ್ಲಿ ಯಾವಾಗಲೂ ಮನೆಯಲ್ಲಿ ಇರುತ್ತೆ, ಬಟ್ ಅವರು ಮಾಡೋದಿಲ್ಲ. ತುಂಬಾ ಚೆನ್ನಾಗಿರುವಂಥ ಒಂದು ಸಿಂಪಲ್ ರೆಸಿಪಿ ಮಕ್ಕಳಿಗೋಸ್ಕರ, ನಮಗೋಸ್ಕರ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಬನ್ನಿ. ಇದು ಬಂದು ನುಗ್ಗೆ ಸೊಪ್ಪನ್ನು ರಾತ್ರಿನೇ ಚೆನ್ನಾಗಿ ಇದನ್ನು ಆದ್ಬಿಟ್ಟು ಇಟ್ಟಿದ್ದೇನೆ. ಇವಾಗ ಸ್ವಲ್ಪ ಒರೆಸ್ಕೊಂಡು ಅದರಲ್ಲಿ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ನಮಗೂ ಕೂಡ ಇಷ್ಟ ಆಗುತ್ತೆ. ಇದನ್ನು ಸ್ಟೋರ್ ಕೂಡ ಮಾಡಿ ಇಟ್ಕೋಬಹುದು. ಹಾಗೆ ನಾನಿಲ್ಲಿ ಇವಾಗ ಸ್ವಲ್ಪ ನುಗ್ಗೆ ಸೊಪ್ಪನ್ನು ಈ ರೀತಿಯಾಗಿ ಆದ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಮೊದಲಿಗೆ.
ನುಗ್ಗೆ ಸೊಪ್ಪು ಯಾವಾಗಲೂ ಫ್ರೆಶ್ ಆಗಿಯೇ ಇರುತ್ತೆ. ಸೊ ಆದರೆ ಅದನ್ನು ತಂದ ತಕ್ಷಣ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಅದನ್ನು ಡ್ರೈ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ತಂದಿರುವಂತಹ ಈ ಸೊಪ್ಪಿನಲ್ಲಿ 2 ರೆಸಿಪಿಯನ್ನು ಮಾಡಿದ್ದೀನಿ. ಇನ್ನೊಂದು ಬಂದು ಇನ್ಸ್ಟೆಂಟಾಗಿ ತಿಂದುಬಿಡೋದು ಆಯಿತಾ, ಪಲ್ಯ ಮಾಡಿರೋದು. ಇದು ಬಂದು ತುಂಬ ದಿನ ಕೂಡ ಇಟ್ಕೋಬಹುದು. ಇದನ್ನು ನಾನು 1 ವೀಕ್ ಕೂಡ ಇಟ್ಕೊಂಡು ಊಟ ಮಾಡಿದ್ದಿತ್ತು ಗೊತ್ತಾ. ಮಕ್ಕಳಿಗೂ ಕೂಡ ಅಷ್ಟೇ, ಮನೇಲಿ ಏನು ಇಲ್ಲ ಅಂತ ಆದರೆ ಇದನ್ನು ಕೂಡ ತಿನ್ಬಹುದು. ಇದರಲ್ಲಿ ಹೈ ನ್ಯೂಟ್ರಿಷನ್ಸ್ ಇರುತ್ತೆ. ಅನ್ನ ಒಂದು ಇತ್ತು ಅಂತ ಹೇಳಿದರೆ ಇದನ್ನು ಹೇಗೆ ತಿನ್ನೋದು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಬನ್ನಿ. ಮೊದಲಿಗೆ ಕಡಾಯಿಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಶೇಂಗಾ ಕೂಡ ಬಳಸ್ತಾ ಇದ್ದೀನಿ. ಇಲ್ಲಿ ಬಳಸಿರುವಂಥ ಎಲ್ಲ ಕಾಳುಗಳು ತುಂಬ ರುಚಿ ಕೊಡುತ್ತೆ. ಈ ರೀತಿ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೂ ಕೂಡ ಇಷ್ಟ ಆಗ್ಬಿಡುತ್ತೆ. ಇಲ್ಲಿ ನಾನು ಶೇಂಗಾವನ್ನು ಯೂಸ್ ಮಾಡಿರೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಒಮ್ಮೆ ನುಗ್ಗೆ ಸೊಪ್ಪು ಸಿಕ್ಕಿಲ್ಲ ಅಂತ ಆದರೆ ಇದನ್ನು ಎಲ್ಲ ಕರಿಬೇವಿನ ಸೊಪ್ಪಿನಲ್ಲೇ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ನಾನು ಬೆಳ್ಳುಳ್ಳಿ ಕೂಡ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಕಾಯಿ ತುರಿಯನ್ನು ಯಾಕೆ ಹಾಕಬೇಕು ಅಂತ ಹೇಳಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಒಣ ಕೊಬ್ಬರಿ ಇದ್ದರೂ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಜಾಸ್ತಿ ಹಾಕಿರಲಿಲ್ಲ, 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ಹಾಗೆ ಖಾರಕ್ಕೆ ನಾನಿಲ್ಲಿ ರಸಮ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರ ಬದಲಿಗೆ ಅಚ್ಚ ಖಾರದ ಪೌಡರ್, ಕೊತ್ತಂಬರಿ ಪೌಡರ್, ಯಾವುದೇ ಪೌಡರ್ ಕೂಡ ಹಾಕ್ಬೋದು. ಟೇಸ್ಟ್ಗೆ ನಿಮಗೆ ಸರಿಯಾಗಿ ಹಾಕಬೇಕು. ಹಾಗೆ ಒಂದನ್ನು ಮರ್ತಿದ್ದೇನೆ, ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಪೌಡರ್ ಮಾಡ್ಕೊಳ್ಬೇಕು. ಇವಾಗ ನುಗ್ಗೆ ಸೊಪ್ಪಿನ ಜೊತೆ ಈ ಮಸಾಲವನ್ನು ಸೇರಿಸಿ ಇದನ್ನು ತಣ್ಣಗಾಗಲು ಬಿಟ್ಟು ನಂತರ ಇದನ್ನು ಪೌಡರ್ ಮಾಡ್ಕೊಳ್ತೀನಿ. ಎಷ್ಟೋ ರೆಸಿಪಿಗಳನ್ನು ಮನೆಯಲ್ಲಿ ನಾವು ಟ್ರೈ ಮಾಡ್ದೇನೆ ಜಡ್ಜ್ ಮಾಡಿಬಿಡ್ತೀವಿ. ಅದು ಮಾಡಿದರೆ ಚೆನ್ನಾಗಾಗಲ್ಲ, ಅದು ತಿಂದರೆ ಚೆನ್ನಾಗಿರೋದಿಲ್ಲ, ರವೆ ಅಂತೂ ನಾವು ತಿನ್ನೋದೇ ಇಲ್ಲಪ್ಪ, ರವೆ ಉಪ್ಪಿಟ್ಟಂತೂ ನಾವು ತಿನ್ನೋದೇ ಇಲ್ಲ, ಆ ರೀತಿ ಎಲ್ಲ ಜಡ್ಜ್ ಮಾಡ್ತೀವಿ. ಬಟ್ ಆ ರವಾದಲ್ಲಿನೇ ವೆರೈಟಿ ಡಿಶ್ ಮಾಡಲಿಕ್ಕಾಗತ್ತೆ, ಟೇಸ್ಟಿ ಡಿಶ್ ಮಾಡಲಿಕ್ಕಾಗತ್ತೆ. ಹೊರಗಡೆ ಹೋಗಿ ನಾವು ಏನು ಮಾಡ್ತಾರೋ ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಫಟಾಫಟ್ ಅಂತ ತೆಗೆದುಕೊಂಡು ಬಂದು ಮಕ್ಕಳಿಗೆ ಕೊಡ್ತೀವಿ ಅಲ್ವಾ. ಇವಾಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀವಿ, ಆ ಎಣ್ಣೆಯಲ್ಲಿ ಕರಿದ್ರು, ಈ ಎಣ್ಣೆಯಲ್ಲಿ ಕರಿದ್ರು, ಅದರಿಂದ ಮಾಡಿದ್ರು, ಕಾಲಲ್ಲಿ ಮೆಟ್ಟಿ ಮಾಡಿದ್ರು ಅಂತ ಹೇಳಿ. ಅದನ್ನೆಲ್ಲ ನೋಡಿದಾಗ ನಮಗೆ ಒಂಥರ ತಿನ್ನಲಿಕ್ಕೇ ಭಯ ಆಗ್ಬಿಡುತ್ತೆ. ಸೊ ಅಂಥದ್ರಲ್ಲಿ ಅಂಥ ರೆಸಿಪಿನ ತಿನ್ನಬೇಕು ಅಂತ ಹೇಳಿದರೆ ಮನೆಯಲ್ಲಿ ಪ್ರಯತ್ನ ಪಡೋದೇನು ತಪ್ಪಿಲ್ಲ ಅಲ್ವಾ. ಇನ್ನು ನಾನಂತೂ ಸಿಂಪಲ್ ರೆಸಿಪಿ ಆ ರೀತಿ ಏನಾದರೂ ಇದ್ದರೆ, ಫಾರ್ ಎಕ್ಸಾಂಪಲ್ ಕುರ್ಕುರೆ, ಚಾಕ್ಲೇಟ್, ಅದೆಲ್ಲ ಕೂಡ ಮಕ್ಕಳಿಗೆ ತುಂಬ ಇಷ್ಟ. ಅದನ್ನು ನಾವು ಮನೇಲಿ ಟ್ರೈ ಮಾಡ್ಬೋದು, ತುಂಬ ಸಿಂಪಲ್ ಆಗಿ ಕೂಡ ಟ್ರೈ ಮಾಡ್ಬೋದಲ್ವಾ. ನಾನು ಆ ರೀತಿ ರೆಸಿಪಿಯನ್ನು ಟ್ರೈ ಮಾಡ್ತಾ ಇರ್ತೇನೆ. ಚೆನ್ನಾಗಿ ಬಂದರೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ, ನೀವು ಕೂಡ ಟ್ರೈ ಮಾಡಿ. ಇವಾಗ ನಾನಿದನ್ನು ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಳ್ತಾ ಇದ್ದೇನೆ. ನಾವು ಏನಾದರೂ ಕೆಲಸದ ಮೇಲೆ ಹೊರಗಡೆ ಹೋದಾಗ ಮನೆಗೆ ಬರಬೇಕಾದ್ರೆ ಲೇಟ್ ಆಗಿಬಿಡತ್ತೆ, ಅನ್ನ ಒಂದು ಮಾಡ್ಕೊಳ್ತೀವಿ ಅಂತ ಆದರೆ ಈ ರೀತಿ ಪೌಡರೆಲ್ಲ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ಟ್ರಸ್ಟ್ ಮೀ, ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಇವಾಗ ರೈಸ್ ಮಾಡಿ ಹೋಗಿದ್ವಿ ಅಂತ ಹೇಳಿದರೆ ರೈಸ್ಗೆ ಸ್ವಲ್ಪ ತುಪ್ಪ ಮತ್ತು ಈ ಚಟ್ನಿ ಪೌಡರನ್ನು ಹಾಕಿ ತಿನ್ನಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಈಗಿನ ಮಕ್ಕಳು ಹೇಗಂತ ಹೇಳಿದರೆ ಸಾಂಬಾರ್, ಪಲ್ಯ ಅದೇನು ಇಷ್ಟಪಡೋದೇ ಇಲ್ಲ. ಅವರು ಮೊಸರು ಒಂದಿದ್ರೆ ತುಂಬ ಚೆನ್ನಾಗಿ ತಿಂತಾರೆ. ಕೆಲವು ಮಕ್ಕಳು ಮೊಸರು ಕೂಡ ತಿನ್ನೋದಿಲ್ಲ. ಅಂಥ ಮೊಮೆಂಟಲ್ಲಿ ತುಪ್ಪ ಹಾಕಿದರೆ ತುಂಬ ಮಕ್ಕಳು ತಿಂತಾರೆ ಆಯಿತಾ. ಸೊ ಆಗಲೇ ಹೇಳ್ದಾಗೆ ನಾ ಈ ಚಟ್ನಿ ಪುಡಿಗೆ ಉಪ್ಪನ್ನು ಸೇರಿಸಿರಲಿಲ್ಲ, ಇವಾಗ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಪೌಡರನ್ನು ರೈಸ್ಗೆ ಹಾಕಿ ಸ್ವಲ್ಪ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ ತಿಂದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾವು ಟ್ರೈಯೇ ಮಾಡಿರೋದಿಲ್ಲ, ಆಗಲೇ ಜಡ್ಜ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ. ಇದನ್ನು ನೋಡಿದರೆ ನಿಮಗೆ ಇಷ್ಟ ಆಗದೆ ಇರ್ಬೋದು, ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿಲ್ಲ ಅಂತಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇನ್ನೊಂದೇನು ಗೊತ್ತಾ, ಈ ವಿಡಿಯೋನ ನಾನು 3ನೇ ಸಾರಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗಲೂ ಗೊತ್ತಿಲ್ಲ ಇದು ರೆಕಾರ್ಡ್ ಆಗ್ತಿದೆಯಾ ಇಲ್ವಾ ಅಂತ ಹೇಳಿ. ಒಮ್ಮೊಮ್ಮೆ ನಮ್ಮ ಲೈಫ್ ಇದೇ ರೀತಿ ಆಗಿಬಿಡುತ್ತೆ. ಏನೋ ಒಂದು ಅಂದ್ಕೊಳ್ತೀವಿ, ಏನೇನೋ ಮಾಡ್ತೀವಿ ಅಂತ ಹೇಳಿ, ಬಟ್ ಆಗೋದೇ ಇಲ್ಲ. ಟೈಮ್ ಪೂರ ಇಲ್ಲೇ ವೇಸ್ಟ್ ಆಗಿಬಿಡುತ್ತೆ ಅಂತ ಫೀಲ್ ಆಗುತ್ತೆ. ಸೊ ಬನ್ನಿ, ಇವಾಗ ಮಕ್ಕಳು ಬರೋ ಟೈಮ್ ಆಯಿತು, ಅವರನ್ನು ಕರ್ಕೊಂಡು ಬಂದಿದ್ದಾಯಿತು. ಹಾಗೆ ಇವತ್ತಿನ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣವಾ. ಬಾಯ್ ಬಾಯ್.